Hey guys, welcome back to our channel Shubhanudi Kannada Vlogs. ನಾನು ಸುನೀತಾ. ಸೊ ಇವತ್ತು ನಮ್ಮ ಚಿಕ್ಕ ಒಂದು ಮುಡಿ ಕೊಡ್ತಾ ಇದೀವಿ. ಸೊ ಅದಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ನೆನ್ನೆನೆ ನಾಮಕರಣ ಆಗಿದ್ದು, ನಾಮಕರಣದ ನೆಕ್ಸ್ಟ್ ಡೇನೆ ಮುಡಿ ಕೊಡಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಇದು ಈ ಒಂದು ವ್ಲಾಗ್ ಅಲ್ಲಿ ನಮ್ಮ ಚಿಕ್ಕ ಒಂದು ಮುಡಿ ಕೊಡೋದು ಕಾರ್ಯಕ್ರಮ ಇದೆ. ಸೊ ಅದನ್ನ ನಾನು ಈ ವ್ಲಾಗ್ ಅಲ್ಲಿ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇನ್ನ ಗುಂಡಾಗೋಗ್ತಾನೆ ಇವನು, ಕೂದಲೆಲ್ಲ ಹೊರಟೋಗುತ್ತೆ, ಇರೋ ಸ್ವಲ್ಪ ಕೂದಲು. ಸೊ ಗೈಸ್ ಸ್ಟೇ ಟ್ಯೂನ್ಡ್. ಯಾರ್ಯಾರೆಲ್ಲ ಹೋಗ್ತಾ ಇದೀವಿ ನೋಡಿ. ಆರ್ಯ ಹಾಯ್ ಹೇಳು. ಹಾಯ್. ಸೊ ನಾನು ನಿಮ್ ಜೊತೆ ವ್ಲಾಗ್ ನ ಶೇರ್ ಮಾಡ್ತೀನಿ. ನೀವಿನ್ನೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಆಗದೆ ನೀವು ನನ್ನ ಎಲ್ಲಾ ವಿಡಿಯೋಸ್ ನ ನೋಡ್ಬೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮನೆಯಲ್ಲಿ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ಮನೆ ದೇವ್ರು ಇರೋದು ಬಾಲರೆಡ್ಡಿ ಹಳ್ಳಿ ಅಂತ, ನಮಗೆ ತುಂಬಾ ಹತ್ತಿರ ಇರೋದು, ಒಂದು 70 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇನ್ನು ನಮ್ಮ ತವ್ರ ಮನೆಗೆ ಇನ್ನೂ ಹತ್ರನೇ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದರಿಂದ ನಾವು ಈ ಮಡ್ಲಕ್ಕಿ ಕಾರ್ಯಕ್ರಮ ಹಾಗೆ ಹುಟ್ಟುಕೂದಲು ಎಲ್ಲ ಒಂದೇ ದಿನವೇ ಇಟ್ಕೊಂಡಿದ್ವಿ. ಹೇಗೂ ಕಾಲೇಜ್ಗೆ ಲೀವ್ ಅಪ್ಲೈ ಮಾಡಿದ್ನಲ್ವ, ಸೊ ಅದರಿಂದ. ಇನ್ನು ನನ್ನ ತಮ್ಮನ ಹೆಂಡತಿ ಆಮೇಲೆ ಲಕ್ಕಿ ಎಲ್ಲರೂ ಬಂದರು. ನನ್ನ ತಮ್ಮ ಅದೇ ಶಾಸ್ತ್ರ ಮಾಡೋದಿತ್ತಲ್ವ, ಸೊ ಅದರಿಂದ ನಾವು ಯಾರನ್ನೂ ಇನ್ವೈಟ್ ಮಾಡಲಿಲ್ಲ. ಬಿಕಾಸ್ ಒಂದಿನ ಹಿಂದೆ ತಾನೇ ನಾಮಕರಣಕ್ಕೆ ಎಲ್ಲರೂ ಬಂದು ಹೋಗಿರ್ತಾರೆ ಅಲ್ವಾ. ಸೊ ಅದರಿಂದ ನಾವೇ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಈ ಒಂದು ಫಂಕ್ಷನ್ನ ಅಥವಾ ಕಾರ್ಯಕ್ರಮನ ಮುಗಿಸ್ಕೊಂಡು ಬಂದ್ವಿ. ಫಸ್ಟಲ್ಲಿ ಏನೂ ಜಾಸ್ತಿ ಅಳ್ಳಿಲ್ಲ ಇವನು, ಬಟ್ ಒಂದು ಸ್ವಲ್ಪ ಹೊತ್ತು ಆಗ್ತಾ ಒಂಚೂರು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ತುಂಬಾ ಬೇಜಾರಾಯಿತು ಹತ್ತಾಗ. ಅಯ್ಯೋ ಇಷ್ಟೊಂದು ಅಳಿಸ್ಬೇಕಲ್ವಾ ಅಂತ ತುಂಬಾ ಬೇಜಾರಾಗುತ್ತೆ. ಬಟ್ ಆದ್ರೂ ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ನಾವು ಫಾಲೋ ಮಾಡಲೇಬೇಕಲ್ವ. ಸೊ 1 ವರ್ಷ ಅಂದರೆ ಒಂದು 11 ತಿಂಗಳಲ್ಲಿದ್ದಾಗ ನಾವು ಹುಟ್ಟುಕೂದಲನ್ನ ತೆಗೆಸಿರ್ತೀವಿ ಯೂಶಲಿ 1 ವರ್ಷದೊಳಗಡೆ. ನಾವು ಕೆಲವರು 5 ಮಂತ್ಸಲ್ಲಿ, ಕೆಲವರು 9 ಮಂತ್ಸಲ್ಲಿ, ಕೆಲವರು 11 ಮಂತ್ಸಲ್ಲಿ ಒಂದು ಕೂದಲನ್ನ ತೆಗೆಸ್ತಿರ್ತಾರೆ ಮುಡಿ ಕೊಡೋದನ್ನು. ನಾವು ಇವನಿಗೆ ಮುಡಿ ಕೊಡಿಸೋ ಅಷ್ಟೊತ್ತಿಗೆ 11 ಮಂತ್ಸೇ ಆಗಿತ್ತು. ಆದ್ರೂ ಅವನು ಸ್ವಲ್ಪನೇ ಜಾಸ್ತಿನೇ ಅತ್ತ ಅಂತ ಹೇಳ್ಬೋದು. ಅರ್ಧ ಆಗಿತ್ತು, ತುಂಬ ಅಳ್ತಿದ್ದ ಅಂತ ನಾವು ಸ್ಟಾಪ್ ಮಾಡಿಸಿದ್ವಿ. ಒಂದು 1 ಮಿನಿಟ್ ಅಥವಾ 2 ಮಿನಿಟ್ಸ್ ನಿಲ್ಲಿಸಿ ಅಂತ ಹೇಳಿಬಿಟ್ಟು. ಇನ್ನು ಗುಂಡು ಹೊಡಿಸಿ ಎಲ್ಲ ಆದಮೇಲೆ ಒಂದು 2-3 ಮಿನಿಟ್ಸ್ಗೆ ನಾರ್ಮಲ್ ಆಗೋಗ್ಬಿಟ್ಟ. ಇನ್ನು ನಾನು ಕೆಲವೊಂದು ರೀಲ್ಸ್ ಎಲ್ಲ ಮಾಡಿದೆ ಅವನ ಜೊತೆ. ಬಟ್ ಆದರೆ ಕೂದಲು ತೆಗೆಸುವಾಗ ತುಂಬ ಅಳ್ತಾರೆ ಮಕ್ಕಳು. ಒಂಥರ ಭಯ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಹೊಸೊಬ್ಬರನ್ನೆಲ್ಲ ನೋಡಿ. ಬಟ್ ಆದರೆ ಆಮೇಲೆ ಸರಿ ಹೋದ ಇವನು. ಆಮೇಲೆ ನಾನು ಇದೇ ವ್ಲಾಗಲ್ಲೇ ಅವನಿಗೆ ಕಿವಿ ಚುಚ್ಚಿಸಿದೆ, ಅದನ್ನು ಕೂಡ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ಒಂದು ರೀಲ್ ನನಗೆ ತುಂಬ ಇಷ್ಟ ಆಯಿತು. ಆ ಟ್ರೆಂಡಲ್ಲಿತ್ತು ನಾನು ಈ ರೀಲ್ ಮಾಡೋ ಟೈಮ್ಗೆ. ಬೇಕಾದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ID ಚೆಕ್ ಮಾಡಿ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಗುಂಡು ಹೊಡಿಸಿದ ಮೇಲೂ ಕೂಡ ಕ್ಯೂಟಾಗಿ ಕಾಣ್ತಿದ್ದಾನೆ. ಹೇಗೆ ಕಾಣ್ತಿದ್ದಾನೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಹಾಗೆ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ತವ್ರ ಮನೆಗೆ ಹೊರಟ್ವಿ. ದೇವಸ್ಥಾನಕ್ಕೆ ಹತ್ರನೇ ಒಂದು 8 to 10 ಕಿಲೋಮೀಟರ್ಸಲ್ಲೇ ನಮ್ಮ ತವ್ರ ಮನೆ ಇರೋದು. ಹಾಗೆ ಡೈರೆಕ್ಟ್ ಅಲ್ಲಿಗೆ ಹೋದ್ವಿ. ಸೊ 9 ಅಥವಾ 11 ಮಂತ್ಸಲ್ಲಿ ಮಡ್ಲಕ್ಕಿನ ತುಂಬಿಸ್ಕೊಂಡು ಹೋಗಬೇಕಾಗುತ್ತೆ, ಇದು ಒಂದು ಶಾಸ್ತ್ರ. ಸೊ ಅದಕ್ಕೆ ನಮ್ಮ ಮಮ್ಮಿ ಚಿತ್ರಾನ್ನ, ಒಬ್ಬಟ್ಟು, ಹಾಗೆ ಹಪ್ಪಳ, ಈ ರೀತಿ ಕೆಲವೊಂದು ವೆರೈಟೀಸ್ ಎಲ್ಲ ಮಾಡಿದರು, ಬೋಂಡ ಇವೆಲ್ಲನೂ. ಸೊ ನನಗೇನೇನು ಇಷ್ಟನೋ ಆಲ್ಮೋಸ್ಟ್ ಎಲ್ಲ ಮಾಡಿದರು ನಮ್ಮ ಮಮ್ಮಿ. ಸೊ ಎಲ್ಲರೂ ಊಟ ಮಾಡಿದ್ವಿ, ನಮ್ಮ ಮಮ್ಮಿನೂ ಎಲ್ಲ ಊಟ ಮಾಡಿದ್ರು. ಹಾಗೆ ನಾವು ಇಲ್ಲಿಂದ ಏನೇನು ಅಡುಗೆ ಎಲ್ಲ ಮಾಡಿರ್ತಾರಲ್ವ ಅದನ್ನೆಲ್ಲ ನಾವು ತೊಗೊಂಡು ಕೂಡ ಹೋಗ್ತೀನಿ. ನಾನು ಮತ್ತು ನಮ್ಮ ಅತ್ತೆ ಮನೆಯಲ್ಲಿ ನಾವು ಏನೂ ತಿನ್ನೋದಿಲ್ಲ, ಆ ಥರ ಒಂದು ವಾಡಿಕೆ ಇದೆ. ನೋಡಿದ್ರಿ ಅಲ್ವಾ, ಈ ಒಂದು ಸ್ಯಾರಿನೇ ನನಗೆ ಅರ್ಶಿನ ಕುಂಕುಮಕ್ಕೆ ಅಂತ ನಮ್ಮ ಮಮ್ಮಿ ತಂದಿದ್ದು. ನಾನು ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಸಿದ್ದೆ ಈ ಒಂದು ಸ್ಯಾರಿಗೆ. ಮತ್ತು ಜಿಗ್ಜ್ಯಾಗ್ ಫಾಲ್ ಎಲ್ಲ ಏನೂ ಹಾಕಿಸ್ಬಾರ್ದು. ಹಾಗೆಯೇ ಈಗ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ.
ಒಂದೊಂದು ಮನೆ ಕಡೆ ಒಂದೊಂದು ರೀತಿಯಾದ ಸಂಪ್ರದಾಯಗಳಿರುತ್ತೆ. ಸೊ ಆಗಿನ ಕಾಲದಿಂದಲೂ ಈ ರೀತಿ ಮಡಿಲಕ್ಕಿ ತುಂಬಿಸ್ಕೊಂಡು ಹೋಗೋದಾಗಲಿ, ಈ ರೀತಿ ಕೆಲವೊಂದು ಸಂಪ್ರದಾಯಗಳು ಅದೇ ರೀತಿ ಕಂಟಿನ್ಯೂ ಆಗ್ತಾ ಬಂದಿರುತ್ತೆ. ಇವಾಗವರೆಗೂ ಕೂಡ ನಾವು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಈಗ ಮಡಿಲಕ್ಕಿ ತುಂಬಿದೆಲ್ಲ ಆಯಿತು. ಈಗ ಹೊಸಲಿಗೆ ಪೂಜೆನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಒಂದು ಮಡಿಲಕ್ಕಿನ ಬೆಚ್ಚಿ ಆಮೇಲೆ ಅದನ್ನು ಕವರ್ಗೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ನಾವು ಆಗಿಂದ ಹಾಗೆ ಹೊರಗಡೆಯಿಂದನೇ ಊರಿಗೆ ಹೊರಡಬೇಕಾಗುತ್ತೆ, ಮತ್ತು ಮನೆ ಒಳಗಡೆ ಹೋಗೋದಿಲ್ಲ. ಸೊ ಈ ರೀತಿ ಎಲ್ಲ ಶಾಸ್ತ್ರಗಳು ಇದೆ ನಮ್ಮ ಕಡೆಯಲ್ಲಿ. ನಿಮ್ಮ ಕಡೆ ಯಾವ ರೀತಿ ಇರುತ್ತೆ ಇದೆಲ್ಲ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಸೊ ಈಗ ನಮ್ಮ ಮನೆ ಹತ್ರನೇ ಇರುವಂತಹ ಈಶ್ವರನ ದೇವಸ್ಥಾನ ಇದು. ಸೊ ನಾನು ತುಂಬ ನಂಬ್ತೀನಿ. ತುಂಬ ವೀಡಿಯೋಸಲ್ಲಿ ಹಳೆಯ ಬ್ಲಾಗ್ಸಲ್ಲೆಲ್ಲ ನೀವು ಈ ದೇವಸ್ಥಾನನ ನೋಡಿದ್ದೀರಾ. ಸೊ ಇವತ್ತೊಂದು ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕವನಿಗೆ ಕಿವಿ ಚುಚ್ಚಿಸ್ಕೊಂಬರೋಣ ಅಂತ, ಗನ್ ಶಾಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಳ್ತಾನೆ ಗೊತ್ತು, ಬಟ್ ತುಂಬ ಬೇಜಾರಾಗುತ್ತೆ. ಏನು ಮಾಡೋದಕ್ಕಾಗಲ್ಲ ಅಲ್ವಾ, ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಓಕೆ, ಇನ್ನು ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ಒನ್ ವೀಕ್ ಆದಮೇಲೆ ನಾವು ಜ್ಯುವೆಲ್ರಿ ಶಾಪ್ಗೆ ಬಂದ್ವಿ. ಹಾಗೆ ಕಿವಿ ಚುಚ್ಚಿಸ್ಬಿಡಬೇಕು ಅಂತ. ನನಗೆ ಈ ನೆಕ್ಲೆಸ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾವು ಇದನ್ನು ಪರ್ಚೇಸ್ ಕೂಡ ಮಾಡಿದ್ವಿ. ಸೊ ಅದನ್ನು ಇನ್ನೊಂದು ಬ್ಲಾಗಲ್ಲಿ ಯಾವಾಗಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅದರ ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ. ಬಟ್ ಗ್ರಾಮ್ಸ್ ನೋಡೋದಾದರೆ ಒಂದು 16 to 17 ಗ್ರಾಮ್ಸ್ ಏನೋ ಇದೆ ಅದು. ಹಾಗೆಯೇ ಅವನಿಗೆ ಕಿವಿ ಚುಚ್ಚಿಸುವಾಗ ಒಂದು ಸ್ವಲ್ಪ ಗನ್ ಶಾಟ್ ಆಗಿದ್ದರಿಂದ ಜಾಸ್ತಿ ಹೊತ್ತೇನು ಅಳಲಿಲ್ಲ. ಜಸ್ಟ್ ಅದು ಚುಚ್ಚಿದಾಗ ಒಂದು 2 ಮಿನಿಟ್ಸ್ ಮಾತ್ರ ಅಷ್ಟೇ. ನಾವು ನಮ್ನೆಸ್ ಬರೋದಕ್ಕೆ ನಾವೇನು ಮೆಡಿಸಿನ್ ಎಲ್ಲ ಏನು ಕಿವಿಗೆ ಏನು ಕೊಟ್ಟಿರಲಿಲ್ಲ. ಅವರು ಜಸ್ಟ್ ಹಾಗೇ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದು, ಗನ್ ಶಾಟ್ ಮಾಡಿದ್ದು. ತುಂಬಾ ಸಂಕಟ ಆಯಿತು, ಬಟ್ ಸ್ಟಿಲ್ ಏನು ಮಾಡೋದಕ್ಕಾಗಲ್ಲ ಅಲ್ವಾ. ಈ ಒಂದು ಶಾಸ್ತ್ರ ಮಾಡಲೇಬೇಕು. ಅದರಿಂದ ಗನ್ ಶಾಟ್ ಆದರೆ ಬೆಟರ್ ಅನ್ನಿಸ್ತು ನನಗೆ. ಸೊ ಇನ್ನು ಹಾಸ್ಪಿಟ್ಲಲ್ಲಿ ಒಬ್ಬರು ಚುಚ್ಚಿಸ್ತಾರೆ, ಬಟ್ ನನಗೆ ಯಾಕೋ ಇದೇ ಬೆಸ್ಟು ಅನಿಸ್ತು. ನಮ್ಮ ದೀಕ್ಷಾಗೂ ನಾವು ಇದೇ ರೀತಿ ಚುಚ್ಚಿಸಿದ್ದು ನಾನು ನೋಡಿದ್ದೆ. ಜಾಸ್ತಿ ಹೊತ್ತೇನು ಹತ್ತಿರಲಿಲ್ಲ, ಜಸ್ಟ್ ಅದು ಚುಚ್ಚಿದಾಗ ತುಂಬ ನೋವುತ್ತೆ. ಇಮಿಡಿಯೇಟಾಗಿ ನಾವು ಅದನ್ನು ಒಂದು 5 ನಿಮಿಷ ಅಷ್ಟೇ ಮನೇಲಿ ಕೊಬ್ಬರಿ ಎಣ್ಣೆ ಅದು ಇದು ಯೂಸ್ ಮಾಡಿದ್ರೆ ಬೇಗನೆ ಅದು ಸರಿ ಹೋಗುತ್ತೆ. ಹಾಗೆಯೇ ಗಾಯ ಕೂಡ ಏನೂ ಆಗಿರಲಿಲ್ಲ ಇವನಿಗೆ, ಬೇಗ ವಾಸಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಒಂದು ಜ್ಯುವೆಲ್ರಿ ಕೂಡ ತಗೊಂಡೆ. ಸೊ ಅದು ಬೋನಸ್ ಅಂತ ಹೇಳ್ಬೋದು. ಸೊ ನಾನು ಮನೆಗೆ ಹೋದ್ಮೇಲೆ ನಾನು ನಿಮ್ಮ ಜೊತೆ ಡಿಸೈನ್ ಎಲ್ಲ ಇನ್ ಡೀಟೇಲ್ ಶೇರ್ ಮಾಡ್ತೀನಿ. ಅಲ್ಲಿ ನಾವು ವಿಡಿಯೋ ಎಲ್ಲ ತಗೊಳಕ್ಕಾಗಲಿಲ್ಲ ಜ್ಯುವೆಲ್ರಿ ಶಾಪಲ್ಲಿ. ಸೊ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ತೀನಿ. ಬಗರಿ ಓಯ್, ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಲ್ವಾ ಇವನು ಕಿವಿ ಚುಚ್ಚಿರೋದಕ್ಕೆ. ಅವ್ನ ಕಿವಿ ಹಬ್ಬ ಮಾಡಿದ್ರಾ? ಯಾರು 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 ಕಿವಿ ಚುಚ್ಚಿದ್ದು ನಮ್ಮ ಗುಂಡಣ್ಣಗೆ? ಓಯ್ 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 ಓಯ್. ಈಗಾಗಲೇ ನನ್ನ ಗೋಲ್ಡ್ ಜ್ಯುವೆಲ್ರಿ ನೋಡಿದ್ರಿ ಅಲ್ವಾ. ಮತ್ತೆ ಅದಕ್ಕೆ ಇಯರಿಂಗ್ಸ್ ಇರಲಿಲ್ಲ. ಸೊ ಅದು ಅಂದರೆ ಮೆಹಂದಿ ಗೋಲ್ಡ್ ಕಲರ್ ಇತ್ತಲ್ವಾ. ಸೊ ಅದರಿಂದ ನನ್ನ ಇನ್ನೊಂದು ಸೆಟ್ ಆಫ್ ಇಯರಿಂಗ್ಸ್ನ ನೀವು ನೋಡಿದ್ರಿ ಪ್ರೀವಿಯಸ್ ಆಗಿ. ಅದಕ್ಕೆ ಈ ಒಂದು ಕಲರೇ ನಾವು ಪಾಲಿಷ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ನನ್ನ ಇಯರಿಂಗ್ಸ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಚಾರ್ಜಸ್ ಏನೂ ಅಪ್ಲೈ ಆಗಲ್ಲ ಅಂತ ಹೇಳಿದ್ರು, ಬಿಕಾಸ್ ನಾವು ಅಲ್ಲಿ ನೆಕ್ಲೆಸ್ ಎಲ್ಲ ಅಲ್ಲೇ ಪರ್ಚೇಸ್ ಮಾಡಿದ್ವಿ ಅಲ್ವಾ. ಅದರಿಂದ ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನನ್ನ ಸೀಮಂತಕ್ಕೆ ತೊಗೊಂಡಿದ್ದೆ ಅಲ್ವಾ ಇಯರಿಂಗ್ಸ್ನ ವ್ಲಾಗಲ್ಲಿ ನೋಡಿದ್ದೀರಾ. ಸೊ ಇವಾಗೂ ನಾನು ಅದನ್ನ ಶೇರ್ ಮಾಡ್ತೀನಿ ನಿಮಗೆ. ನೆಕ್ಲೆಸ್ ಆ್ಯಂಡ್ ಇಯರಿಂಗ್ಸ್ನ ತೊಗೊಂಡು ಹೋದ್ವಿ. ಅಲ್ಲಿ ಅವರು ಪಾಲಿಷ್ ಮಾಡಿ ಕೊಟ್ಟರು ಫ್ರೀ ಆಫ್ ಕಾಸ್ಟು. ಮತ್ತು ತುಂಬ ಲೇಟ್ ಮಾಡಿದ್ರೆ ಅವರು ಮರ್ತೋಗ್ತಾರಲ್ವ ಅಂತ ನಾವು ಬೇಗನೆ ಹೋದ್ವಿ. ಸೊ ಇದೇ ನನ್ನ ಇಯರಿಂಗ್ಸ್ ಆ್ಯಂಡ್ ನೆಕ್ಲೆಸ್ ಸೆಟ್ಟು.
ಸೊ ಇಯರಿಂಗ್ಸ್ನ ನಾನು ಪ್ರೀವಿಯಸ್ ಆಗಿ ಸೀಮಂತಕ್ಕೆ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ರು. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗಾಯ್ಸ್, ಮಡ್ಲಕ್ಕಿ ಎಲ್ಲನೂ ಒಂದೇ ದಿನದಲ್ಲೇ ಮುಗೀತು. ನಮ್ಮ ಚಿಕ್ಕವನಿಗೆ ಮುಡಿ ಕೊಡಿಸಿದ್ದು, ಮಡ್ಲಕ್ಕಿ ತೊಗೊಂಡಿದ್ದು ನಮ್ಮ ತವ್ರ ಮನೆಯಿಂದ. ಸೊ ಎಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ನೋಡಿದ್ರಿ ಅಲ್ವಾ? ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಒಂದು ವೇಳೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.